ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಬೇಜವಾಬ್ದಾರಿ ತೋರ್ತಿದೆ. ಶಾಂತ ರೀತಿಯ ಪ್ರತಿಭಟನೆ ನಿರಾಕರಿಸಿದ್ದನ್ನು ಖಂಡಿಸುತ್ತೇನೆ ಎಂದು ಅಖಿಲ ಭಾರತ ವಿದ್ಯಾರ್ಥಿ ಸಂಘದ ಸಂಘಟನೆಯ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸರ್ಕಾರ ನಮ್ಮ ಬೇಡಿಕೆಗೆ ಸದನದಲ್ಲಿ ಸ್ಪಂದಿಸಬೇಕಿತ್ತು. ರಾಜ್ಯದ 43 ಇಲಾಖೆಯಿಂದ 2,73,386 ಹುದ್ದೆ ಖಾಲಿ ಇವೆ. ಸರ್, ಈಗ ನಾಳೆ ಪ್ರತಿಭಟನೆಗೆ ಸುಮಾರು ನಾವು ಎಲ್ಲ ವ್ಯವಸ್ಥೆ ಮಾಡಿದ್ವಿ ಸರ್. ಬಸ್ಸಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಇರ್ಬೋದು, ಸಾರಿಗೆ, ಮೇರೆ ಎಲ್ಲ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ನಾವು ಶಾಂತಿಯುತ ಪ್ರತಿಭಟನೆಗೆ ಏನೊಂದು ಮನವಿ ಕೊಟ್ಟಿದ್ವಿ, ಆ ಮನವಿ ನಿರಾಕರಿಸಿರೋದು. ಇವತ್ತು ನಾವು ಇದನ್ನ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ ಸರ್. ಇದೊಂಥರ ಏನಪ್ಪ ಅಂತಂದ್ರೆ, ಇದು ವಿದ್ಯಾರ್ಥಿಗಳ ಮೇಲೆ ತೋಡ್ತಾ ಇರೋದು ಬ್ಯಾಡ್ ಜವಾಬ್ದಾರಿ. ಏನಂದ್ರೆ ಸರ್ಕಾರ ಈ ಕೂಡಲೇ ಏನಂದ್ರೆ ನಮ್ಮ ಒಂದು ಬೇಡಿಕೆ ಏನಿದೆ ಅದನ್ನ ಸೆಷನ್ ಒಳಗಡೆ ಚರ್ಚೆ ಮಾಡಿ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸುವಂತ ಜವಾಬ್ದಾರಿ ಸರ್ಕಾರಕ್ಕಿತ್ತು. ವಯೋಮಿತಿ ಹೆಚ್ಚಳಕ್ಕೆ ಅನುಮತಿ ಅರ್ಜಿ ಸಲ್ಲಿಸಿದ್ದೆವು. ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡುವ ನಮಗೆ ಪ್ರತಿಭಟನೆಗೆ ನಿರಾಕರಣೆ ಮಾಡಿದ್ದಾರೆ ಎಂದರು. ಎಲ್ಲಾ ಹೋರಾಟಕ್ಕೆ ಅನುಮತಿ ನೀಡಿದ್ದಾರೆ, ನಮಗೆ ಏಕೆ ಕೊಟ್ಟಿಲ್ಲ? ಇದೇ ನಾವು ಡೆಮೋಕ್ರಸಿನ ಇಲ್ಲ ಡಿಕ್ಟೇಟರ್ಶಿಪ್ ಮಾಡಿ ನಡೆಸ್ತಿದಾರ ಅಂತ ಗೊತ್ತಾಗ್ತಿಲ್ಲ. ವಿದ್ಯಾರ್ಥಿಗಳು ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ, ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ವಿಜಯಪುರದಲ್ಲಿ ಹೋರಾಟ ಮಾಡಿದ್ವಿ. ಧಾರವಾಡ, ಬೆಂಗಳೂರು, ವಿಜಯಪುರದಲ್ಲಿ ಹೋರಾಟ ಮಾಡ್ತಿದ್ದೇವೆ. ಆದರೆ ಬೆಳಗಾವಿಯ ಹೋರಾಟಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತಾ ಎಂದು ಪ್ರಶ್ನಿಸಿದ ಅವರು, ನ್ಯಾಯಾಲಯದ ಅನುಮತಿ ಪಡೆದುಕೊಂಡು ಬೆಳಗಾವಿಯಲ್ಲಿಯೇ ಹೋರಾಟ ಮಾಡ್ತೇವೆ ಎಂದರು. ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸವಿದೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಮ್ಮ ಬೇಡಿಕೆ ಈಡೇರಿಸಬೇಕು. ವಿವಿಧ ಕನ್ನಡ ಸಂಘಟನೆಗಳು ಬೀದಿಗೆ ಇಳಿದು ಹೋರಾಟ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಏಕೆ ಅನುಮತಿ ಕೊಡುವುದಿಲ್ಲ ಎಂದು ಹರಿಹಾಯ್ದರು. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ.